ಐಎಎಸ್ ಕನ್ನಡ ವಾಹಿನಿಗೆ ಸ್ವಾಗತ ಕೋರ್ತಾ ಇಂದಿನಂತೆ ಕೆಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ವಿಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಭಾರತದಲ್ಲಿ ಕೈಗಾರಿಕಾಕರಣ ಮತ್ತು ಪಾಶ್ಚಾತ್ಯೀಕರಣದ ಮೌಲ್ಯಗಳನ್ನು ಹಾಗೂ ಅದರಿಂದ ಉಂಟಾಗುವ ಕೆಲವು ದುಷ್ಪರಿಣಾಮಗಳನ್ನು ಉಲ್ಲೇಖಿಸಿ ಅಂತ ಕೇಳಿದ್ದೀವಿ. ಮೆನ್ಷನ್ ಸಮ್ ಆಫ್ ದಿ ಹಾರ್ಮ್ಫುಲ್ ಇಫೆಕ್ಟ್ಸ್ ಅಂಡ್ ವ್ಯಾಲ್ಯೂಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ವೆಸ್ಟರ್ನೈಸೇಷನ್ ಇನ್ ಇಂಡಿಯಾ. ಈ ಪ್ರಶ್ನೆಯನ್ನ ತಾವು ಎತ್ಕೊಳ್ಬೇಕಿದ್ರೆ ಮುಖ್ಯವಾಗಿ ಆರಂಭದಲ್ಲಿ ಕೈಗಾರಿಕಾಕರಣ ಮತ್ತು ಪಾಶ್ಚಾತ್ಯೀಕರಣ ಎರಡೂ ಪದಗಳ ಒಂದು ಸಂಕ್ಷಿಪ್ತ ಪರಿಚಯ ಕೊಡೋದು ಒಳ್ಳೆಯದು. ಇವು ಪಾಶ್ಚಾತ್ಯ ಯುರೋಪಿನಿಂದ ಬಂದ ಪರಿಕಲ್ಪನೆಗಳಾಗಿವೆ. ತಮಗೆಲ್ಲ ಗೊತ್ತೇ ಇದೆ, ಯುರೋಪಿಯನ್ಸು ಭಾರತಕ್ಕೆ ಬಂದ ಮೇಲೆ ಯಾವ ರೀತಿಯ ಕೈಗಾರಿಕಾಕರಣ ಪ್ರಾರಂಭ ಮಾಡಿದ್ರು, ಕೈಗಾರಿಕೆಗಳು ಹೇಗೆ ಸ್ಥಾಪಿತಗೊಂಡವು, ಅದೇ ರೀತಿ ಶಿಕ್ಷಣ ಹಾಗೂ ಆಹಾರ ಹಾಗೂ ಜೀವನ ಶೈಲಿ ಮುಂತಾದವುಗಳಲ್ಲಿ ಹೇಗೆ ಪಾಶ್ಚಾತ್ಯೀಕರಣ ಬಂತು, ಉಡುಗೆ ತೊಡುಗೆ ಆಹಾರಗಳಲ್ಲಿ ಯಾವ ರೀತಿ ಬಂತು ಹೇಳೋದನ್ನು ತಾವು ಆರಂಭದಲ್ಲಿ ಕೊಟ್ಟರೆ ಒಳ್ಳೆಯದು. ಸೊ ಹೀಗಾಗಿ ಭಾರತದ ಮೇಲೆ ಪ್ರಭುತ್ವ ನಡೆಸಿದ್ದರಿಂದ ಅನೇಕ ರೀತಿಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಮೌಲ್ಯಗಳು ದುಷ್ಪರಿಣಾಮಗಳು ಉಂಟಾಗಿವೆ ಹೇಳುವಂಥದ್ದೊಂದು ಜಸ್ಟ್ ಇಂಟ್ರಡಕ್ಷನ್ ಕೊಟ್ಟುಕೊಂಡ್ರೆ ಒಳ್ಳೆಯದು. ಇನ್ನು ಮುಖ್ಯ ಭಾಗಕ್ಕೆ ಬರೋಣ. ಅವಿಭಕ್ತ ಕುಟುಂಬಗಳು ಒಡೆದು ವಿಭಕ್ತ ಕುಟುಂಬ ಆಗುವಿಕೆ, ವಿಭಕ್ತ ಕುಟುಂಬಗಳಾಗಿ ಒಡೆದಿರುವಿಕೆ ಮೊದಲನೇ ಪಾಯಿಂಟ್. ಅವಿಭಕ್ತ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ. ಯಾಕೆ ಇದು ದುಷ್ಪರಿಣಾಮ ಅಂತ ಹೇಳಿ ಯಾಕೆ ತಗೊಳ್ಬೇಕು ತಾವು? ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಂಥ ಸಹಬಾಳ್ವೆ ಆಗಲಿ, ತಾಳ್ಮೆ ಆಗಲಿ ಅಥವಾ ಒಗ್ಗಟ್ಟಾಗಲಿ ವಿಭಕ್ತ ಕುಟುಂಬಗಳಲ್ಲಿ ಇರಲ್ಲ. ಇದು ಉಂಟಾಗಲಿಕ್ಕೆ ಮುಖ್ಯವಾದ ಕಾರಣ ಈ ಪಾಶ್ಚಾತ್ಯೀಕರಣದ ಅಂಶ. ಅಂದರೆ ವೈಯಕ್ತಿಕ ಬದುಕು, ವೈಯಕ್ತಿಕ ಹಕ್ಕು, ವೈಯಕ್ತಿಕ ಆಮಿಷ, ಆಸೆ ಮುಂತಾದ ಅಂಶಗಳಿಂದ ಏನಾಗಿದೆ, ಅದು ಆ ಒಂದು ಅವಿಭಕ್ತ ಕುಟುಂಬಗಳು ಒಡೆದಿರುವಂಥದ್ದು, ಸಿಂಗಲ್ ಯೂನಿಟ್ ಅಂತ ಕರಿತೀವಿ ನಾವು. ಹೀಗೆ ಅದೊಂದು ದುಷ್ಪರಿಣಾಮ ಅಂತೇಳಿ ಇಟ್ಕೊಳ್ಬಹುದು. ಸಾಮಾಜಿಕ ರಚನೆಯ ದೃಷ್ಟಿಯಿಂದ ಇದೊಂದು ದುಷ್ಪರಿಣಾಮ. ಇನ್ನು ಎರಡನೇದಾಗಿ ಕುಟುಂಬದಲ್ಲಿ ಹಣ ಅಥವಾ ಆಸ್ತಿಯ ಮಹತ್ವ ಹೆಚ್ಚುವಿಕೆ. ಅಂದರೆ ಈ ಕೈಗಾರಿಕಾಕರಣ ಮತ್ತು ಪಾಶ್ಚಾತ್ಯೀಕರಣದ ಮುಖ್ಯ ಅಂಶ ಅಂತಂದ್ರೆ ಭೌತಿಕವಾದ ಅಂದರೆ ಭೌತಿಕ ಆಸೆ ಆಕಾಂಕ್ಷೆಗಳನ್ನ ಹೆಚ್ಚಿಸುವಿಕೆ, ಮನೆ, ಹಣ, ಆಸ್ತಿ ಮುಂತಾದವುಗಳನ್ನು ಹೆಚ್ಚಿಸುವಂಥದ್ದು. ಹೀಗಾಗಿ ಯಾವಾಗ ಇಂಥ ಅಂಶಗಳು ಹೆಚ್ಚಾಗುತ್ತೋ ಭಾವನಾತ್ಮಕ ಅಂಶಗಳು ಕಡಿಮೆ ಆಗುತ್ತೆ, ಭಾವನಾತ್ಮಕ ಮಹತ್ವಗಳು ಗೌಣವಾಗುತ್ತೆ. ಸೊ ಈ ದೃಷ್ಟಿಯಿಂದ ನಾವೇನು ಹೇಳ್ಬೋದು, ಕುಟುಂಬದಲ್ಲಿ ಹಣ ಅಥವಾ ಆಸ್ತಿಯ ಮಹತ್ವ ಹೆಚ್ಚಾಗಿದ್ದರಿಂದ ಇದೊಂದು ನಕಾರಾತ್ಮಕ ಪರಿಣಾಮನೇ. ಯಾವ ದೃಷ್ಟಿಯಿಂದ? ಸಾಮಾಜಿಕ ರಚನೆಯ ದೃಷ್ಟಿಯಿಂದ, ಸಾಮಾಜಿಕ ಸಾಮರಸ್ಯದ ದೃಷ್ಟಿಯಿಂದ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಶೋಷಣೆ ಹೆಚ್ಚುವಿಕೆ ಮತ್ತು ಮಾನವೀಯತೆ ಕಡಿಮೆಯಾಗುವಿಕೆ. ಈ ಕೈಗಾರಿಕಾಕರಣ ಯುರೋಪಿನಲ್ಲಿ 1850ರ ನಂತರ ಯಾವ ರೀತಿಯಲ್ಲಿ ಶೋಷಣೆಯನ್ನ ಹೆಚ್ಚು ಮಾಡಿತು, ಉದಾಹರಣೆಗೆ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ನಡುವೆ ಇರುವಂತಹ ಅಂತರ, ಆರ್ಥಿಕ ಮತ್ತು ಸಾಮಾಜಿಕ ಅಂತರಗಳು ಹೇಗೆ ಹೆಚ್ಚಾದವು ಹೇಳೋದನ್ನ ಕಾರ್ಲ್ ಮಾರ್ಕ್ಸ್ ತಮ್ಮ ಪುಸ್ತಕದಲ್ಲಿ ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಬದುಕು ಅಥವಾ ಕಾರ್ಮಿಕನ ಬದುಕು ಯಾಂತ್ರಿಕವಾದ್ದರಿಂದ ಮಾನವೀಯತೆ ಕಡಿಮೆ ಆಯಿತು. ಹೆಚ್ಚೆಚ್ಚು ಲಾಭ ಎಷ್ಟಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಲಾಭ ಪಡೆಯುವಂಥದ್ದು ಮತ್ತು ಶೋಷಣೆಗೆ ಒಳಪಡಿಸುವಂಥದ್ದು, ಎಲ್ಲ ರೀತಿಯ ಶೋಷಣೆ, ಏನು ಸಂಪತ್ತಿನ ಶೋಷಣೆ, ಮಾನವ ಸಂಪನ್ಮೂಲಗಳ ಶೋಷಣೆ, ಕಾರ್ಮಿಕ ಶೋಷಣೆ ಇತ್ಯಾದಿ ಎಲ್ಲ ಅಂಶಗಳು ಕಂಡುಬಂತು. ಸೊ ಹೀಗಾಗಿ ಶೋಷಣೆ ಹೆಚ್ಚುವಿಕೆ ಮತ್ತು ಮಾನವೀಯತೆ ಕಡಿಮೆಯಾಗುವಿಕೆ ಹೇಳುವಂಥ ಅಂಶವನ್ನು ನಾವು ತಗೊಳ್ಬೋದು. ಇದು ಸಹ ದುಷ್ಪರಿಣಾಮನೇ. ಇನ್ನು ನಗರ ಜೀವನ ಯಾಂತ್ರಿಕವಾಗಿರುವಂಥದ್ದು. ಈ ಬರ್ತಾ ಬದುಕು ಏನಾಯಿತು, ಯಾಂತ್ರಿಕವಾಯಿತು. ಬೆಳಗ್ಗೆ ಹೋದರೆ ಸಾಯಂಕಾಲ ಕೆಲಸ ಮುಗಿಸಿ ಬರೋದು, ಅದರಲ್ಲೂ ಮುಖ್ಯವಾಗಿ ಜನದಟ್ಟಣೆ, ಟ್ರಾಫಿಕ್ಕು, ಸಾರಿಗೆ ವ್ಯವಸ್ಥೆ ಎಲ್ಲದರಲ್ಲೂ ಕೃತಕವಾದ ಒಂದು ರೀತಿಯ ವ್ಯವಸ್ಥೆ ಉಂಟಾಯಿತು, ಕೃತಕ ವ್ಯವಸ್ಥೆ. ಸೊ ಇದು ಜೀವನ ಯಾಂತ್ರಿಕತೆಗೆ ಮೂಲಾಧಾರ. ಇದು ಉಂಟಾದದ್ದು ಪಾಶ್ಚಾತ್ಯೀಕರಣದಿಂದ ಅಂತ ಹೇಳ್ಬೋದು. ಪಾಶ್ಚಾತ್ಯ ಯಾವ ಅಂಶಗಳು ಹೇಗೆ ಪ್ರಭಾವ ಬೀರುತ್ತೋ ಭಾರತದಲ್ಲಿ 1850 ಅಥವಾ 1900 ನಂತರ ಹೇಳೋದನ್ನು ನಾವು ನೋಡ್ಬೋದು. ಹೀಗಾಗಿ ನಗರ ಜೀವನ ಯಾಂತ್ರಿಕವಾಗಿರುವಂಥದ್ದು ಮತ್ತು ನಗರಗಳ ಸಂಖ್ಯೆಯೂ ಹೆಚ್ಚಾಯಿತು. ಈ ನಗರೀಕರಣದ ಏನು ಟ್ರೆಂಡ್ ಅಂತ ಕರಿತೀವಿ ಅದು ಸಹ ಹೆಚ್ಚಾಯಿತು. ಇನ್ನು ಐದನೇದಾಗಿ ಸಹಬಾಳ್ವೆಗಿಂತ ವೈಯಕ್ತಿಕತೆ ಹೆಚ್ಚು ಮಹತ್ವ ಪಡೆಯುವಂಥದ್ದು, ಅಂದರೆ ಇಂಡಿವಿಜುವಲಿಸಮ್ ಅಂತ ಕರಿತೀವಿ ನಾವು, ವೈಯಕ್ತಿಕವಾದ ಅಥವಾ ವೈಯಕ್ತಿಕತೆ ಹೇಳುವಂಥ ಅಂಶ. ಸೊ ಅದು ಹೆಚ್ಚೆಚ್ಚು ಮಹತ್ವವನ್ನು ಪಡೀತು. ಸೊ ಹೀಗಾಗಿ ಜನ ಸಹಬಾಳ್ವೆಗಿಂತ ತಮ್ಮ ವೈಯಕ್ತಿಕ ಬದುಕು, ವೈಯಕ್ತಿಕ
ಸಂಪತ್ತು, ವೈಯಕ್ತಿಕ ಉನ್ನತೀಕರಣ ಈ ಅಂಶಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಸಹ ಒಂದು ದುಷ್ಪರಿಣಾಮನೇ. ಇನ್ನು ಅಪರಾಧಗಳ ಸ್ವರೂಪ ಹೆಚ್ಚಾಗುವಿಕೆ ಮತ್ತು ಸಂಖ್ಯೆಗಳು ಹೆಚ್ಚುವಿಕೆ. ಈ ಎಲ್ಲಿ ಕೈಗಾರಿಕಾಕರಣ ಹೆಚ್ಚಾಗುತ್ತೋ ಅಲ್ಲಿ ಅಪರಾಧಗಳು ಹೆಚ್ಚಾಗುತ್ತೆ. ಅದೇ ರೀತಿ ಅವುಗಳ ಸ್ವರೂಪ ಅಂದರೆ ವಿವಿಧ ರೀತಿಯ ಅಪರಾಧಗಳ ಒಂದು ರೂಪಗಳು ಬದಲಾಗುತ್ತೆ. ಸೊ ಇದು ಸಹ ದುಷ್ಪರಿಣಾಮ. ಪಾಶ್ಚಾತ್ಯ ಸಮಾಜ ಇರ್ಬೋದು ಅಥವಾ ಭಾರತೀಯ ಸಮಾಜದಲ್ಲೂ ಇದು ಕಂಡುಬಂದಂಥ ಅಂಶ. ಅದು ಪಾಶ್ಚಾತ್ಯ ಪ್ರಭಾವದಿಂದ ಕಂಡುಬಂದಂಥ ಅಂಶ ಅಂತ ಹೇಳ್ಬೋದು. ಹೀಗೆ ಒಟ್ಟು 5 ಅಥವಾ 6 ಪಾಯಿಂಟ್ಗಳನ್ನು ಮಾಡಿ ತಾವು ಆನ್ಸರನ್ನು ಮಾಡ್ಬೋದು. ಇನ್ನು ಉಪಸಂಹಾರದಲ್ಲಿ ನೈಜ ಬದುಕು ಮಾಯವಾಗಿ ನಿಸರ್ಗದ ಸಂಪನ್ಮೂಲಗಳನ್ನು ಭೌತಿಕ ಉನ್ನತಿಗೆ ಅನಿಯಂತ್ರಿತವಾಗಿ ಬಳಕೆ ಮಾಡುವ ಪ್ರವೃತ್ತಿಯಿಂದ ಪರಿಸರದ ಮೇಲೂ ನಕಾರಾತ್ಮಕ ಪರಿಣಾಮ ಬೀರಿದೆ. ಕೇವಲ ವ್ಯಕ್ತಿ, ಕುಟುಂಬ ಅಥವಾ ಸಮಾಜ ದೃಷ್ಟಿಯಿಂದ ಮಾತ್ರ ಅಲ್ಲ, ನಿಸರ್ಗದ ಸಂಪನ್ಮೂಲಗಳ ಒಂದು ಬಳಕೆ ಅವುಗಳಲ್ಲೂ ಒಂದು ದುಷ್ಪರಿಣಾಮ ಬೀರಿದೆ. ಇತ್ತೀಚೆಗೆ ನಾವು ಪರಿಸರದ ಪರಿಣಾಮಗಳನ್ನು, ಗಂಭೀರವಾದ ಪರಿಣಾಮಗಳನ್ನು ಎದುರಿಸ್ತಾ ಇದ್ದೀವಿ. ಅದನ್ನು ಸಹ ತಾವು ಉಲ್ಲೇಖವನ್ನು ಮಾಡ್ಬೋದು. ಈ ರೀತಿ ಮಾಡಿದ್ರೆ ಉತ್ತರ ಒಂದು ಸಾಮಾನ್ಯ ರೀತಿಯಲ್ಲಿ ಪ್ರಬುದ್ಧ ಅಂತ ಹೇಳ್ಬೋದು. ಸೊ ಹೀಗೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.